ಕಾರ್ಡ್ರಾಯ್ ಪ್ಯಾಂಟು ಟೀ ಶರ್ಟ್ ಬೇಕು ಅಂತ ಲಾಂಗ್ ಸ್ಕರ್ಟ್. ಅನು ಅರ್ಜುನ್, ನೀವು ಇಷ್ಟಪಡ್ತೀರಿ. ಅಕ್ಕ, ಅನು ಅರ್ಜುನ್, ಅಕ್ಕ, ಅನು ಅರ್ಜುನ್, ಅಕ್ಕ ಬನ್ನಿ ಬನ್ನಿ. ಚಿಕ್ಕಿ, ನೀನ್ ಬಿಟ್ಟಿರೋದಕ್ಕಾಗಿಲ್ಲ ಚಿಕ್ಕಿ, ಅದಕ್ಕೆ ಬಂದ್ಬಿಟ್ವಿ. ನಿನ್ನ ಬಿಟ್ಟು ಇನ್ನೆಲ್ಲೂ ಹೋಗಲ್ಲ ಚಿಕ್ಕಿ, ನಿನ್ ಜೊತೆನೆ ಇರ್ತೀವಿ. ಹೌದು ಚಿಕ್ಕಿ. ಹೌದು ಗಂಗಾ, ಏನೋ ನಮ್ ಬುದ್ಧಿ ಹುಲ್ ತಿನ್ನೋ ಕೆಲಸ ಮಾಡ್ಬಿಡ್ತು. ನಮ್ ತಪ್ಪು ಗೊತ್ತಾಯ್ತು, ಅದಕ್ಕೆ ವಾಪಸ್ ಬಂದ್ಬಿಟ್ವಿ. ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಪರವಾಗಿಲ್ಲ ಅದಕ್ಕೆ, ನಂಗೆ ಗೊತ್ತಿತ್ತು ನೀವೆಲ್ಲ ಬರ್ತೀರಾ ಅಂತ. ನೀವೆಲ್ಲ ಖಂಡಿತ ಬರ್ತೀರಾ ಅಂತ ನಂಗೆ ಗೊತ್ತಿತ್ತು. ನಿಮ್ಮನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ, ನನ್ನನ್ ಬಿಟ್ಟು ಬದುಕೋ ಶಕ್ತಿ ನಿಮಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗಿವಾಗ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ ಅರ್ಜುನ್? ಅಕ್ಕ, ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅರ್ಜುನ್, ಇವತ್ತು ನಿಮ್ಮಿಬ್ರು ಹುಟ್ಟಹಬ್ಬ ಕಣೋ, ಅದಕ್ಕೆ ನಿಮಗ್ ಹೊಸ ಬಟ್ಟೆ ತಂದಿದ್ದೀನಿ. ನೀವು ಬರ್ಲಿಲ್ಲ ಅಂದ್ರು ನಾನೇ ಅಲ್ಲಿಗೆ ಬಂದು ಕೊಟ್ಟು ನಿಮ್ಮ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೆ. ಹಾ ನೋಡು, ನಿನಗೆ ಕಾರ್ಡ್ರಾಯ್ ಪ್ಯಾಂಟು ಟೀ ಶರ್ಟು, ನಿನಗೆ ಲಾಂಗ್ ಸ್ಕರ್ಟು. ಅಕ್ಕ, ನಾನು ನಿಮ್ಮೆಲ್ರಿಗೂ ತಿಂಡಿ ತಗೊಂಡ್ ಬರ್ತೀನಿ. ಬೇಡ ಗಂಗಾ, ನಾನೇ ಅಡ್ಗೆ ಮಾಡ್ತೀನಿ. ಎಷ್ಟ್ ದಿನ ಆಯ್ತು ನೀನ್ ಸರಿಯಾಗಿ ಊಟ ಮಾಡಿ. ಸರಿ ಅಕ್ಕ. ಏನ್ ಹಾಗೆ ನೋಡ್ತಾ ಇದ್ಯಾ? ಅಕ್ಕ, ಈ ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ? ನಿನಗ್ ಪ್ಯಾಂಟ್ ಓಕೆನಾ? ಇದ್ ನೋಡು ಅನು, ನಿನಗ್ ಕಲರ್ ಓಕೆನಾ? ಮಕ್ಳಿಬ್ರಿಗೂ ಎಣ್ಣೆ ಸ್ನಾನ ಮಾಡಿಸ್ಬೇಕು, ದೇವಸ್ಥಾನ ಕರ್ಕೊಂಡು ಹೋಗಿ ಅರ್ಚನೆ ಮಾಡಿಸ್ಬೇಕು. ನಾವ್ ಹಂಗೆ ಹೋಗ್ತಾ ದೋಸೆ ಕ್ಯಾಂಪ್ ಇದೆಯಲ್ಲ, ಅಲ್ಲಿ ದೋಸೆ ತಿನ್ನೋಣ. ನಮ್ಮ ಅರ್ಜುನ್ ತುಂಬಾ ಇಷ್ಟ. ಗಂಗಾ, ರಂಗಣ್ಣ ನೋಡು, ಅಕ್ಕ, ಅದ್ಕೆ, ಅನು, ಅರ್ಜುನ್ ಎಲ್ಲ ಬಂದಿದ್ದಾರೆ. ನಾನ್ ಹೇಳಿದ್ದೆ ಅಲ್ವಾ, ಅವ್ರ ಕೈಲಿ ನಾನ್ ಬಿಟ್ಟಿರಕ್ಕಾಗಲ್ಲ. ಹೌದು ಅಕ್ಕ, ರಂಗಣ್ಣನು ಹೇಳಿದ್ರು ನೀವು ಬಂದೇ ಬರ್ತೀರಾ ಅಂತ. ಗಂಗಾ, ಏನು ಮಾತಾಡ್ತಾ ಇದ್ಯಾ? ಯಾರಿದ್ದಾರೆ ಇಲ್ಲಿ? ಏನಾಗಿದೆ ನಿನಗೆ? ಅದು ಏನದು? ಇಲ್ಲಿ ಇದ್ರು ರಂಗಣ್ಣ. ಅನು ಅರ್ಜುನ್ ಮನೆಗ್ ಬಂದ. ಅವರು ಯಾರು ಇಲ್ಲಮ್ಮ ಗಂಗಾ, ಎಲ್ಲ ನಿನ್ನ ಭ್ರಮೆ. ಇಲ್ಲ ರಂಗಣ್ಣ, ನನ್ ಮನೆ ಬಾಗಿಲು ತೆಗೆದು ಎಲ್ಲ ನಿನ್ನ ಭ್ರಮೆ. ಗಂಗಾ, ಅವ್ರು ಯಾರು ಇಲ್ಲಿಗೆ ಬಂದಿಲ್ಲಮ್ಮ, ಬರೋದು ಇಲ್ಲ. ಮನಸ್ಸಿನಲ್ಲೂ ಅವ್ರನ್ನ ನೆನೆಸ್ಕೊಳ್ಳೋದು ಇಲ್ಲ. ನನ್ನ ಮಾತು ಕೇಳಮ್ಮ, ಅವ್ರ ಮೇಲಿನ ಪ್ರೀತಿಯಿಂದ ನೀನು ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯ ಅಷ್ಟೇ ಕಣಮ್ಮ. ಏನ್ ಮಾಡ್ಲಿ ರಂಗಣ್ಣ, ನನ್ ಕೈಲವ್ರನ್ನ ಬಿಟ್ಟಿರಕ್ ಆಗ್ತಾ ಇಲ್ಲ. ರಂಗಣ್ಣ, ಇವತ್ತು ಅರ್ಜುನ್ ಅನ್ನೋದು ಹುಟ್ಟಬ್ಬ. ನಾನು ಅವ್ರಿಗೆ ಹೊಸ ಬಟ್ಟೆ ತಗೊಂಡಿದ್ದೀನಿ. ಹೋಗಿ ಕಾಲೇಜ್ ಹತ್ರ ಕೊಟ್ಬಿಟ್ಟು ಬರೋಣ. ಹೇಗೆ ಹೇಳೋದು? ರಂಗಣ್ಣ ಪ್ಲೀಸ್ ಬಾ ರಂಗಣ್ಣ. ಸರಿ ಅಮ್ಮ, ನಿನ್ನಿಷ್ಟ. ನಡಿ ಹೋಗೋಣ. ನಮಸ್ಕಾರ ಸರ್. ಚೆನ್ನಾಗಿದ್ದೀನಮ್ಮ? ಚೆನ್ನಾಗಿದ್ದೀನಿ. ಹೌದು, ನಿಮ್ಮ ಹುಡುಗ ಅರ್ಜುನ್ ಕಾಲೇಜಿಗೆ ಸರಿಯಾಗಿ ಬರ್ತಿಲ್ಲ ಅಂತ ರಿಪೋರ್ಟ್ ಬಂದಿದೆ. ಯಾಕೆ, ಹುಷಾರಿಲ್ವಾ ಹಂಗೆ? ಅಲ್ಲಮ್ಮ, ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ಅಟೆಂಡೆನ್ಸ್ ಶಾರ್ಟೇಜ್ ಇದ್ರೆ ಎಕ್ಸಾಮ್ ಬರೆಯಕ್ಕೆ ಆಗೋಲ್ಲ. ಹೇಳ್ತೀನಿ ಸರ್. ನಮಸ್ಕಾರ. ರಂಗಣ್ಣ, ಅನು ಅರ್ಜುನ್ ಇಬ್ರು ಕಾಲೇಜಿಗೆ ಬಂದಿಲ್ಲ. ನಾವು ಅವ್ರ ಮನೆಗೆ ಹೋಗೋಣ. ಅಲ್ಲ ಗಂಗಾ, ಇದೆಲ್ಲ ಬೇಕೇ ನಮ್ಮ ಮನೆಗೆ? ಇಲ್ಲ ರಂಗಣ್ಣ, ಇವತ್ತವ್ರ ಹುಟ್ಟಬ್ಬ, ನನ್ ಬಟ್ಟೆ ಕೊಡ್ಲೇಬೇಕು. ನಡಿ ರಂಗಣ್ಣ. ನಿನ್ನಿಷ್ಟ. ನಡಿ. ರೇ ನಿಂತ್ಕೊಳ್ರಿ. ಯಾರ್ರಿ ನೀವು? ನಾವು ಯಮುನವ್ರನ್ನ ನೋಡ್ಬೇಕಿತ್ತು. ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ? ಅಪಾಯಿಂಟ್ಮೆಂಟು ನೋಡಿ, ನಿಮ್ಮಂತವ್ರು ದಿನ 100 ಜನ ಬರ್ತಾರೆ ಡೊನೇಷನ್ ಕಲೆಕ್ಟ್ ಮಾಡಕ್ಕೆ. ಅಯ್ಯೋ, ನಾವ್ ಅಂಥವ್ರಲ್ಲ. ಅವ್ರಿಗೆ ಹೇಳಿ ಗಂಗಾ ಅಂತ, ಅವ್ರಿಗೆ ಗೊತ್ತಾಗತ್ತೆ. ಮೇಡಮ್, ಯಮುನಾ ಮೇಡಮ್ ನೋಡೋದಕ್ಕೆ ಯಾರೋ ಗಂಗಾ ಅಂತ ಬಂದಿದ್ದಾರೆ ಮೇಡಮ್. ಜೊತೆಲಿ ಇನ್ನೂ ಒಬ್ರು ಬಂದಿದ್ದಾರೆ. ಗಂಗಾನ? ಹೌದು ಮೇಡಮ್. ಸರಿ, ಅವಳನ್ನ ಮಾತ್ರ ಒಳಗೆ ಕಳಿಸು. ಓಕೆ ಮೇಡಮ್, ಬನ್ನಿ, ಕರಿತಾ ಇದಾರೆ. ರೇ, ಹಾ? ನಿಂತ್ಕೊಳ್ರಿ. ಎಂಟ್ರಿ ಸಿಕ್ಕಿರೋದು ಇವ್ರೊಬ್ರಿಗೆ. ಅಲ್ಲ, ಇವ್ರು ಆಗಲ್ಲ. ಗಂಗಾ, ನಾ ಇಲ್ಲೇ ಇರ್ತೀನಿ, ನೀವು ಹೋಗ್ಬಾ. ರಂಗಣ್ಣ, ನೀವು ಹೋಗ್ಬಿಟ್ಟು ಬಾಮ್ಮ, ಹೋಗು. ಹಲೋ. ಏನ್ ಗಂಗಾ, ನನ್ ಗೆಟಪ್ ನೋಡಿ ಆಶ್ಚರ್ಯ ಆಗ್ತಿದ್ಯಾ? ಅಷ್ಟೇ ಅಲ್ಲ ಗಂಗಾ, ಕೈಗೊಬ್ಬ ಕಾಲುಗೊಬ್ಬ ಆಳುಗಳಿದ್ದಾರೆ. ವೆರೈಟಿ ತಿಂಡಿಗಳನ್ನ ಮಾಡೋಕೆ
5 ಸ್ಟಾರ್ ಕುಕ್ಗಳಿದ್ದಾರೆ, 24 ಗಂಟೆ ಮನೆಯಲ್ಲಿ AC ಇದೆ, ಒಬ್ಬೊಬ್ಬರಿಗೂ 2 ಕಾರುಗಳಿವೆ, ವಾಕ್ ಮಾಡಕ್ಕೆ ಗಾರ್ಡನ್ ಇದೆ, ರಿಲ್ಯಾಕ್ಸ್ ಮಾಡಕ್ಕೆ ಸ್ವಿಮ್ಮಿಂಗ್ ಪೂಲ್ ಇದೆ, ಬಾಡಿಗೆ ಜಿಮ್ ಇದೆ. ಯಾವುದಕ್ಕೂ ಹೊರಗೆ ಹೋಗ್ಬೇಕಾಗಿಲ್ಲ. ಇದೊಂಥರ ಗೋಲ್ಡನ್ ಕೋಟೆ ಇದ್ದಂಗೆ. ಅವತ್ ನೀನ್ ಹೇಳ್ದ ಹಾಗೆ ನಾವ್ ಸ್ಲಮ್ಮಲ್ಲೇ ಉಳ್ದಿದ್ರೆ ಇಷ್ಟು ಸುಖವಾಗಿರ್ತಾ ಇದ್ವಾ ಗಂಗಾ? ನೀವು ಸುಖವಾಗಿದ್ದೀರಾ ಅಂದ್ರೆ ನನ್ಗಷ್ಟೇ ಸಂತೋಷ ಅಕ್ಕ. ಸರಿ, ಯಾಕ್ ಬಂದೆ? ಮಕ್ಕಳನ್ನ ನೋಡಕ್ಕೆ. ಅವ್ರದಿವತ್ ಹುಟ್ಟಬ್ಬ ಅಲ್ವಾ, ಅವ್ರಿಗೋಸ್ಕರ ಹೊಸ ಬಟ್ಟೆ ತಂದಿದ್ದೀನಿ. ಮಕ್ಕಳ್ ನೋಡಕ್ ಬಂದ್ಯೋ ಇಲ್ಲ ಅದೇ ನೆಪ ಇಟ್ಕೊಂಡು ಅತ್ತು ಕರೆದು ಅಕ್ಕನ್ ಕಾಲಿಡ್ದು ಇಲ್ಲೇ ಸೆಟ್ಲ್ ಆಗೋಣ ಅಂತ ಬಂದ್ಯೋ? ನಾನ್ ಕಾಲ್ ಹಿಡಿಯೋದಿರ್ಲಿ, ನೀವು ನನ್ ಕಾಲ್ ಹಿಡಿದು ಬೇಡ್ಕೊಂಡ್ರು ನಾನ್ ಇಲ್ಲಿರಲ್ಲ. ಅನು, ಏನಮ್ಮ ಇದು ಈ ತರ ಬಟ್ಟೆ ಹಾಕೊಂಡು? ಬೇಡಮ್ಮ, ಹೆಣ್ಣು ಅಂದ್ಮೇಲೆ ಲಕ್ಷಣವಾಗಿ ಮೈ ತುಂಬಾ ಬಟ್ಟೆ ಇರ್ಬೇಕು. ಇದು ರಾಯಲ್ ಫ್ಯಾಮಿಲಿ ಸೆಟಪ್. ಕಾಲ ಬದಲಾಗಿದೆ ಗಂಗಾ, ಇನ್ನು ನೀನು ಡೌನ್ ನಲ್ಲೇ ಇದೀಯಾ. ಯಾವಾಗ ಅಪ್ಪಕ್ ಬರ್ತೀಯೋ ಏನೋ. ಅದು ನನಗ್ ಬೇಕಾಗಿಲ್ಲ. ನಾನ್ ಬಂದಿರೋದು ಅನು ಅರ್ಜುನ್ಗ್ ಬಟ್ಟೆ ಕೊಟ್ಟು ದೇವಸ್ಥಾನಕ್ ಕರ್ಕೊಂಡ್ ಹೋಗಿ ಅರ್ಚನೆ ಮಾಡ್ಸೋಣ. ನೀನೇ ನನ್ ಬರ್ತಡೇ ಮಾಡ್ತೀಯಾ? ನಮ್ಮ ಮಾವ ಅಶೋಕ್ ಬಹದ್ದೂರ್ ಅವರು 5 ಸ್ಟಾರ್ ಹೋಟೆಲ್ ಅಲ್ಲಿ ನನ್ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾ ಇದಾರೆ. ನಿಂತರ ದೇವಸ್ಥಾನದಲ್ಲಿ ಅರ್ಚನೆ ಮಾಡ್ಸಲ್ಲ. ಹಾಗೆ ಹೇಳ್ಬಾರ್ದು ಅರ್ಜುನ್. ದೇವಸ್ಥಾನಕ್ಕಿಂತ ದೊಡ್ಡದು ಯಾವ್ದೂ ಇಲ್ಲ ಕಣೋ. ನೋಡು, ನಿಮ್ಮಿಬ್ಬರಿಗೂ ಹೊಸ ಬಟ್ಟೆ ತಗೊಂಡ್ ಬಂದಿದ್ದೀನಿ. ಪರವಾಗಿಲ್ಲ ಅರ್ಜುನ್, ಪರವಾಗಿಲ್ಲ. ಹೌದು, ನೀವು ಕಾಲೇಜಿಗೆ ಹೋಗ್ತಾ ಇಲ್ವಂತೆ? ಪ್ರಿನ್ಸಿಪಲ್ ಹೇಳಿದ್ರು ಎಕ್ಸಾಮ್ ಹತ್ರ ಬರ್ತಾ ಇದೆಯಂತೆ. ಕ್ಲಾಸ್ ಮಿಸ್ ಮಾಡಿದ್ರೆ ಎಕ್ಸಾಮ್ ಕೂರ್ಸಲ್ವಂತೆ ಕಣೋ. ನಾನ್ ಯಾಕೆ ಕಾಲೇಜ್ಗೆ ಹೋಗ್ಬೇಕು? ನಾನ್ ಯಾಕೆ ಎಕ್ಸಾಮ್ ಬರಿಬೇಕು? ನಾನು ಅಶೋಕ್ ಬಹದ್ದೂರ್ ಅವರಳಿಯ. ದುಡ್ಡು ಬಿಸಾಕ್ದ ಅಂತಂದ್ರೆ ಕಾಲೇಜ್ ಪ್ರಿನ್ಸಿಪಲ್ ನನ್ ಕಾಲ್ ಹತ್ರ ಡಿಗ್ರಿ ಸರ್ಟಿಫಿಕೇಟ್ ತಂದಿಡ್ತಾರೆ. ಇದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ? ತಪ್ಪು ಅರ್ಜುನ್. ವಿದ್ಯೆನ ಅವಮಾನ ಮಾಡಬಾರ್ದು. ಸುಖ ಸಂಪತ್ತು ಎಷ್ಟೇ ಇದ್ರು ದೇವ್ರ ಹತ್ರ ನಾವು ಹೋಗ್ಬೇಕೇ ಹೊರತು ದೇವ್ರನ್ನ ನಮ್ಮ ಹತ್ರ ಕರ್ಸ್ಕೊತೀವಿ ಅನ್ನೋ ದುರಹಂಕಾರ ಒಳ್ಳೇದಲ್ಲ. ದುಡ್ಡಿದ್ರೆ ದುನಿಯಾ, ದುಡ್ಡು ಬಿಸಾಕಿದ್ರೆ ಆ ದೇವ್ರೆ ಬಂದು ನಮ್ ಮನೆ ಕೆಲ್ಸ ಮಾಡ್ತಾರೆ. ಸೂಪರ್ ಸಿಸ್ಟರ್. ಅರ್ಜುನ್, ಮುಂದೆ ಡಾಕ್ಟರ್ ಆಗ್ಬೇಕಾದವನು ನೀನ್ ಸಿಗರೇಟ್ ಸೇತಾ ಇದ್ಯಾ? ಹಲೋ, ಸಿಗರೇಟ್ ಸೇದೋದು, ಡ್ರಿಂಕ್ಸ್ ಮಾಡೋದು ಈಗಿನ ಕಾಲದಲ್ಲಿ ರಿಚ್ ಪೀಪಲ್ಗೆ ರೆಸ್ಪೆಕ್ಟ್ ಅಮ್ಮ. ಅರ್ಜುನ್, ಬೇಡ ಅರ್ಜುನ್. ನನ್ ಮೇಲಿನ ಕೋಪದಿಂದ ನೀವ್ ಹಾಳಾಗ್ಬೇಡಿ. ನಾನು ಹಗಲು ರಾತ್ರಿ ನಿದ್ದೆ ಇಲ್ದೆ ಆಟೋ ಓಡಿಸಿ ಸಂಪಾದನೆ ಮಾಡಿ ನಿಮ್ಮನ್ನ ಬೆಳೆಸಿದ್ದು ಓದಿಸಿದ್ದು. ಓಹ್, ತಾವು ಆ ಅಧಿಕಾರದ ಮೇಲೆ ಮಾತಾಡ್ತಾ ಇದ್ದೀರಾ? ನೀನ್ ಇದುವರೆಗೂ ನಮ್ಗೇನ್ ಖರ್ಚು ಮಾಡಿದ್ಯಾ ಪೈ ಟು ಪೈ ಲೆಕ್ಕ ಹೇಳು. ನಮ್ಮ ಮಾವ ಅದಕ್ಕೆ ಇನ್ನೂ ಸ್ವಲ್ಪ ಬೇಕಾದ್ರೆ ಸೇರ್ಸ್ಬಿಟ್ಟು ನಿನ್ ಮುಖದ ಮೇಲೆ ಬಿಸಾಕ್ತಾರೆ. ದುಡ್ಡು ಶಾಶ್ವತ ಅಲ್ಲ ಕಣೋ, ವಿದ್ಯೆ ಮುಖ್ಯ ಕಣೋ. ನೀವು ಕಾಲೇಜಿಗೆ ಹೋಗ್ಲೇಬೇಕು, ನಿಮ್ಮಪ್ಪನ ಆಸೆ ತೀರಿಸ್ಲೇಬೇಕು. ಅಕ್ಕ, ನೀನಾದ್ರೂ ಹೇಳಕ್ಕ. ಅವ್ರ ಭವಿಷ್ಯ ಅವ್ರು ನೋಡ್ಕೋತಾರೆ, ಬಿಡು. ಇಲ್ಲ ಅಕ್ಕ, ಬಾರ್ಜು ಬಾನು ಕಾಲೇಜಿಗೆ ಕರ್ಕೊಂಡು ಹೋಗ್ತೀನಿ. ನೀನೇ ನಮ್ಮನ್ ಕಾಲೇಜಿಗೆ ಕರ್ಕೊಂಡು ಹೋಗೋದು. ಹೆಚ್ಚಿಗೆ ಮಾತಾಡ್ರೆ ನಿನ್ನೆ ಆಚೆ ತಗೊಡ್ತೀನಿ. ಕಲಿಗಾಲವಯ್ಯ ಕಲಿಗಾಲ ಕಲಿಗಾಲವಯ್ಯ ಕಲಿಗಾಲ, ನಂಬಿಕೆಗೆ ಇಲ್ಲ ಉಳಿಗಾಲ. ಆದಷ್ಟು ಬೇಗ ನಾನು ಡಾಕ್ಟರ್ ಆಗೋಗ್ ಮಾಡಿ ನಮ್ ಚಿಕ್ಕಿಗೆ ರೆಸ್ಟ್ ಸಿಗೋಗ್ ಮಾಡಪ್ಪ ಅಂತ ಕೇಳ್ಕೊಂಡೆ. ನಿತ್ತ ಕೈ ತುತ್ತು ನಿನಗೆ ವಿಷವಾಯಿತೆ. ಇನ್ನೊಂದ್ಸಲ ನಮ್ಮನೆ ಕಡೆ ಕಾಲಿಡ್ಬೇಡ, ಹೋಗ್ತಾ ಇರೋ. ರಂಗಣ್ಣ, ಸುಳ್ಳೇನಮ್ಮ? ರಂಗಣ್ಣ, ಅಯೋಗ್ಯ, ನೀನು ಸ್ವಂತ ಚಿಕ್ಕಮ್ಮನ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತಾನೆ ನಿನಗೆ?
ನೀನೊಬ್ಬ ಮನುಷ್ಯನ ಕಟುಕ ಕಟುಕ ನೀನು. ನೀನ್ ಯಾವನ ತಿರ್ಬಕ್ಕಿ ನನ್ ಮಗ ನನಗ್ ಬುದ್ಧಿ ಹೇಳೋದಕ್ಕೆ ಹೆಚ್ಚಿಗೆ ಮಾತಾಡ್ರೆ ಅವಳನ್ನೆಲ್ಲ ನಿನ್ನೂ ತಟ್ಟಿ ಹೋಗೋ. ಡಾಕ್ಟ್ರೇ, ನಾನು ಆವತ್ತೇ ಗಂಗಾಗೆ ಹೇಳಿದ್ದೆ ಆಪರೇಷನ್ ಮಾಡಿಸ್ಲೇಬೇಕು ತಕ್ಷಣ ಅಂತ. ನೀವು ಇಷ್ಟು ದಿವಸ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀರಿ. ಈಗ ಅವ್ರ ಪರಿಸ್ಥಿತಿ ಎಷ್ಟು ಡೇಂಜರಸ್ ಆಗಿದೆ ಗೊತ್ತಾ? ಇಮಿಡಿಯೇಟ್ ಆಗಿ ಆಪರೇಷನ್ ಆಗಬೇಕು. ಅಲ್ಲಿ ಕ್ಯಾಶ್ ಕೌಂಟ್ರಲ್ಲಿ 2 ಲಕ್ಷ ಕಟ್ಬಿಡಿ. ಹೋಗಿ ಹೋಗಿ. ತಗೊಳ್ರಿ. ಏನಮ್ಮ ಇದೆಲ್ಲ? ಈ ಮಾಂಗಲ್ಯ ಬಗ್ಗೆ ನನಗ್ ಸಿಕ್ಕಿರೋದೆ ಅವರಿಂದ. ಅವ್ರಿಗೋಸ್ಕರ ನನ್ ಮಾಂಗಲ್ಯದ ಸರ ಬಳೆ ಏನ್ ಕೊಟ್ರು ಸಾಲ್ದು ಮಾವ. ತಗೊಳ್ರಿ, ಕಟ್ರಿ. ತಗೊಳ್ಳಿ ಮಾವ, ಅಕ್ಕನ್ಗೆ ಆಪರೇಷನ್ ಮಾಡಿಸಿ. ಯಾರ್ದ ಕಾರು? ಯಾಕೆ ನನ್ನ ನೋಡಿದ್ರೆ ಕಾರ್ ಓನರ್ ತರ ಕಾಣಿಸ್ತಿಲ್ವಾ? ಕಾಣಿಸ್ತಾ ಇದೆ. ಮೊದಲು ಡಿಕ್ಕಿ ಓಪನ್ ಮಾಡು. ಸರ್, ಇದೆಲ್ಲ ಕಾರಲ್ಲಿ ಹೇಗ್ ಬಂತು ಅಂತ ನನಗೆ ಗೊತ್ತಿಲ್ಲ ಸರ್. ಅಪ್ಪಣ ಸರ್, ಅರಸಿಮ್. ಓಕೆ ಸರ್. ಸರ್, ನಾನು ಯಾರು ಅಂತ ಇನ್ನ ನಿಮ್ಗೆ ಗೊತ್ತಿಲ್ಲ ಸರ್. ಯಾರ ನೀನು? ನಾನು ಅಶೋಕ್ ಬಹದ್ದೂರ್ ಅವ್ರ ಅಳಿಯ ಸರ್. ಅವ್ರಿಗೇನಾದ್ರು ನಾನು ಫೋನ್ ಮಾಡಿ ಹೇಳಿದ್ರೆ ನಿಮ್ ಗತಿ ಏನಾಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಯಾರು ಅವನು? ಅಶೋಕ್ ಬಹದ್ದೂರ್? ಏಯ್, ಮಾಡ ಫೋನ್. ಮಾಡು. ಸರ್, ದ ನಂಬರ್ ಯು ಹ್ಯಾವ್ ಕಾಲ್ಡ್ ಇಸ್ ನಾಟ್ ಎಕ್ಸಿಸ್ಟ್ ಅಂತ ಬರ್ತಿದೆ ಸರ್. ಓ ಮೈ ಗಾಡ್, 12 o'clock. ನಿನ್ನೆ ಪಾರ್ಟಿ ತುಂಬ ಲೇಟ್ ಆಗಿದ್ದಕ್ಕೆ ಟಯರ್ಡ್ ಆಗಿಬಿಟ್ಟಿದೆ. ಇಷ್ಟೊತ್ತಾದರೂ ನೋ ಬೆಡ್ ಕಾಫಿ. ಯಮುನಾ, ಏನತ್ಗೆ? ಯಮುನಾ, 12 o'clock ಆಯ್ತು. ನೋ ಕಾಫಿ ಕಮಿಂಗು. ಹೌದಾ ಜಾನಿ? ಯಾರದು? ಏಯ್, ಯಾಕೆ ಹಿಂಗ್ ನುಗ್ತಾ ಇದ್ದೀರಾ? ಹೂ ಆರ್ ಯು? ನೋಡಿದ್ರೆ ಗೊತ್ತಾಗಲ್ವಾ ಪೊಲೀಸ್ನವರು ಅಂತ? ಅದು ನಮಗ್ ಗೊತ್ತಾಯ್ತು. ನೋ ಪರ್ಮಿಷನು. ಹೇಗೆ ಇನ್ಕಮಿಂಗು? ಅಲ್ಲ, ಈ ಬಂಗ್ಲೆರ್ ಹುಡುಗಿರ್ ಇಟ್ಕೊಂಡು ದಂಧೆ ನಡೆಸಿದ್ದೀರಾ ಅಂತ ಇನ್ಫಾರ್ಮೇಶನ್ ಬಂದಿದೆ. ಏನ್ ಹೇಳ್ತಿದ್ದೀರಾ ಇನ್ಸ್ಪೆಕ್ಟರ್? ಕೇಳೋದು ಏನಿಲ್ಲ. ಕಾನ್ಸ್ಟೇಬಲ್ ಸರ್, ಏನಿದೆಲ್ಲ? ಯಾರು ಇವರೆಲ್ಲ? ಯಾಕೆ ಬಂದಿದ್ದಾರೆ ಇವರೆಲ್ಲ ಇಲ್ಲಿ? ಏನ್ ನಡೀತದೆ ಇಲ್ಲಿ? ಇನ್ಸ್ಪೆಕ್ಟರ್, ನಮ್ಗೇನು ಗೊತ್ತಿಲ್ಲ. ಒಳಗಡೆ ಬಿಸ್ನೆಸ್ ನಡೆಸೋದು, ಹೊರಗಡೆ ಪೊಟ್ಯೂರತೆ ತರ ಪೋಸ್ ಕೊಡು. ಇನ್ಸ್ಪೆಕ್ಟರ್! ಶಟ. ಏಯ್, ಯಾರು ನೀವಲ್ಲ? ಏನ್ ಮೇಡಮ್, ಕಾಸು ಇಸ್ಕೊಂಡು ಹುಡುಗಿನ ರೂಮಿಗೆ ಕರ್ಕೊಂಡು ಬಂದ್ಬಿಟ್ಟು ನೀವೇ ತಾನೆ? ಏನೋ ಬೊಗಳ್ತಾ ಇದ್ದೀರಾ? ನಮಗೆ ಹಲ್ವಾ ತಿನ್ಸಕ್ ನೋಡ್ತಾ ಇದ್ದೀರಾ? ಇನ್ಸ್ಪೆಕ್ಟರ್, ನನ್ ಮೇಲೇನೆ ಕೈ ಮಾಡ್ತೀರಾ? ನಾನ್ ಯಾರ್ ಕಡೆಯವಳಂತ ಗೊತ್ತಾ ನಿಮಗೆ? ಯಾರ ಕಡೆಯವಳೆ ನೀನು? ಯಾರೇ ನೀನು? ಯಾರೇ ನೀನಾ? ಯಾವಳೆ ನೀನು? ಲೇನಾ? ಇರಿ, ಈಗ್ಲೇ ಅಶೋಕ್ ಬಹದ್ದೂರ್ ಫೋನ್ ಮಾಡ್ತೀನಿ. ನಂಬರೇ ಇಲ್ವಂತೆ. ಏನತ್ಗೆ ಇದು? ಈ ಡ್ರಾಮಾ ಎಲ್ಲ ಬೇಕಾಗಿಲ್ಲ. ಯಾವನೇ ನಿನ್ ಗಂಟ? ನೋ. ಅವಳಿಗೆ ಇವಳಿಗೂ ನೋ. ದುಡ್ಡಿಗೆ ಮೈ ಮಾರ್ಕೊಳ್ಳೋ ನಿಮ್ಮಂತ ಗಿರಾಕಿಗಳ ಜೊತೆ ಯಾವ ನನ್ ಮಗ ಜೀವನ ಮಾಡ್ತಾರೆ? ಅಯ್ಯೋ ಇನ್ಸ್ಪೆಕ್ಟರ್, ಸತ್ತೋದ್ರು. ಇಲ್ಲ ನೀವೇ ಸಾಯಿಸ್ಬಿಟ್ರ? ಏ ಕಾನ್ಸ್ಟೇಬಲ್, ಎಲ್ಲಾರನ್ನು ಒದ್ದು ಸ್ಟೇಷನ್ಗೆ ನಗರದ ಔಟರ್ ರಿಂಗ್ ರೋಡ್ನಲ್ಲಿ ಮಷಿನ್ ಗನ್, ರಿವಾಲ್ವರ್ ಸೇರಿದಂತೆ ಇನ್ನಿತರ ಮಾರಕಾಸ್ತ್ರಗಳನ್ನ ಕಾರಿನಲ್ಲಿ ಸಾಗಿಸುತ್ತಿದ್ದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ವ್ಯಕ್ತಿಯನ್ನು ನಗರದ ಸಪ್ತಗಿರಿ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿ ಅರ್ಜುನ್ ಎಂದು ಗುರುತಿಸಲಾಗಿದೆ.
ಭವ್ಯ ಬಂಗಲೆಯೊಂದರಲ್ಲಿ ವೇಶ್ಯಾವಾಟಿಕೆ ನಡೆಸುತ್ತಿದ್ದಂತಹ ಆರೋಪಿಗಳಾದ ಯಮುನಾ ಹಾಗೂ ಮಂದಾಕಿನಿ ಎನ್ನುವವರನ್ನ ಇನ್ಸ್ಪೆಕ್ಟರ್ ಆದಿತ್ಯರವರ ನೇತೃತ್ವದಲ್ಲಿ ಬಂಧಿಸಲಾಗಿದೆ. ಹಲವು ದಿನಗಳಿಂದ ಈ ಕೃತ್ಯ ನಡೆಸುತ್ತಿದ್ದರೆಂದು ರುಜುವಾತಾಗಿ ಅವರನ್ನು ಸುಬ್ರಹ್ಮಣ್ಯ ನಗರ ಪೊಲೀಸ್ ಕಸ್ಟಡಿಗೆ ಕರೆದೊಯ್ಯಲಾಗಿದೆ. ಇನ್ಸ್ಪೆಕ್ಟರ್ ಹೊಡಿಬೇಡಿ, ದಯವಿಟ್ಟು ಹೊಡಿಬೇಡಿ ನನ್ನ ಮಗನಿಗೆ, ಪ್ಲೀಸ್. ಅರ್ಜುನ್ ಸರ್ ದಯವಿಟ್ಟು ಹೊಡಿಬೇಡಿ. ಅಯ್ಯೋ ಗಂಗಾ ಬಂದ್ಬಿಟ್ಲು. ಏನಾಯ್ತು ಹೇಳು. ಗನ್ಸ್ ನನ್ ಕಾರ ಹೇಗ್ ಬಂತು ಅಂತ ನನಗೆ ಗೊತ್ತಿಲ್ಲ ಚಿಕ್ಕಿ. ನಾನೇನು ತಪ್ಪು ಮಾಡಿಲ್ಲ ಚಿಕ್ಕಿ. ಇಲ್ಲ ಅರ್ಜುನ್, ನನಗ್ ಗೊತ್ತು ಅರ್ಜುನ್ ತುಂಬಾ ಒಳ್ಳೆಯವರು ಅಂತ ನಂಗೆ ಗೊತ್ತು. ಅಳ್ಬೇಡ ಅಳ್ಬೇಡ. ಅಕ್ಕ ಎಲ್ಲಿ? ಪಕ್ಕು ಸೆಲ್ಲಲ್ಲಿದ್ದಾರೆ ಚಿಕ್ಕಿ. ಅಕ್ಕ ಅಕ್ಕ ಯಾಕಕ್ಕ ನನ್ ಮುಖ ನೋಡಕ್ಕೂ ನಿಂಗೆ ಇಷ್ಟ ಇಲ್ವಾ? ಗಂಗಾ ಗಂಗಾ ಅಕ್ಕ ಎದ್ದೇಳಿ. ಏನಕ್ಕ ಇದು? ದೇವ್ರಂತ ತಂಗಿ ಇರೋ ದೇವಸ್ಥಾನನ ಬಿಟ್ಟು ಸ್ಮಶಾನ ಸೇರ್ಬಿಟ್ವಿ. ಅಕ್ಕ ನಮ್ಗೆ ಈ ಶಿಕ್ಷೆ ಆಗ್ಲೇಬೇಕಮ್ಮ. ಇಲ್ಲ ಅಕ್ಕ, ನಾವು ಮಾಡಿರೋ ಪಾಪಕ್ಕೆ ನಮಗ್ ಶಿಕ್ಷೆ ಆಗ್ಲೇಬೇಕು ಗಂಗಾ. ಆ ಪಾಪ ತೊಳಿಯಕ್ಕೆ ಈ ಗಂಗಾ ಇರೋದು. ಯೋಚನೆ ಗಂಗಾ? ಮಾಡ್ಬೇಡಿ. ಇನ್ಸ್ಪೆಕ್ಟರ್, ಇವರು ನಮ್ಮಕ್ಕ, ನಮ್ಮತ್ಗೆ. ಅವನು ನಮ್ಮಕ್ಕನ್ ಮಗ, ಮೆಡಿಕಲ್ ಸ್ಟೂಡೆಂಟು. ಏನ್ ಹೇಳ್ತಾ ಇದೀಯ ಗಂಗಾ? ಎಷ್ಟೋ ಜನಕ್ಕೆ ಮಾದರಿ ಆಗಿರೋದು ನೀನೆಲ್ಲಿ, ಸಮಾಜಕ್ಕೆ ಕಳಂಕ ತರೋ ಇವರೆಲ್ಲಿ? ಇಲ್ಲ ಸರ್, ಅವರು ತುಂಬಾ ಒಳ್ಳೆಯವರು, ಅಮಾಯಕರು ಸರ್. ಯಾವತ್ತೂ ಕೆಟ್ಟದಾಗಿ ಯೋಚನೆ ಮಾಡಿದವರಲ್ಲ ಸರ್. ಯಾರೋ ಏನೋ ಮೋಸ ಮಾಡಿದ್ದಾರೆ ಸರ್. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಸರ್, ಪ್ಲೀಸ್ ಸರ್, ಬಿಟ್ಬಿಡಿ. ಸಾರಿ ಗಂಗಾ, ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ಮೇಲೆ ತಪ್ಪು ಮಾಡಿದವ್ರು ಯಾರೇ ಆಗಿರ್ಬೋದು, ಕಾನೂನಿನ ಪ್ರಕಾರ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಸರ್ ಅವ್ರು ತಪ್ಪು ಮಾಡಿಲ್ಲ ಸರ್. ಅದನ್ನ ತೀರ್ಮಾನ ಮಾಡೋದು ಕೋರ್ಟ್ ಅಮ್ಮ. ಅಕ್ಕ ನೀವೇನು ಹೆದರ್ಕೋಬೇಡಿ. ಈ ಗಂಗಾ ಇರೋವರೆಗೂ ನಿಮ್ಗೇನು ಆಗಲ್ಲ. ನನ್ ಪ್ರಾಣ ಕೊಟ್ಟಾದ್ರೂ ನಿಮ್ಮನ್ನ ಕಾಪಾಡ್ತೀನಿ. ಅಕ್ಕ ಅನು ಎಲ್ಲಿ? ಅಯ್ಯೋ ನಮಗ್ ಗೊತ್ತಿಲ್ಲ ಗಂಗಾ, ನಮ್ ಪರಿಸ್ಥಿತಿನೇ ಹೀಗಾಗಿದೆ. ಇನ್ನು ಅವಳ ಕತೆ ಏನಾಗಿದ್ಯೋ? ಅಯ್ಬಿಡ ಅಕ್ಕ, ಅವಳು ಎಲ್ಲಿದ್ರು ನಾನು ಕಾಪಾಡಿ ಕರ್ಕೊಂಡ್ ಬರ್ತೀನಿ. ಹಲೋ ಅಕ್ಕ, ನಾನು ಆಟೋ ಶಿವು ಮಾತಾಡ್ತಿರೋದು. ಹಾ ಶಿವು. ಅಕ್ಕ, ನಿಮ್ಮ ಅನುಗೆ ಆಕ್ಸಿಡೆಂಟ್ ಆಗಿದೆ ಅಕ್ಕ. ಆಕ್ಸಿಡೆಂಟಾ? ಹೌದಕ್ಕ, ಈಗ ಅನುನ NRR ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದೀವಿ. ನೀನು ಬೇಗ ಬಂದ್ಬಿಡಕ್ಕ. ಬರ್ತಾ ಇದೀನಿ. ಮೇಡಮ್, ಆಕ್ಸಿಡೆಂಟ್ ಕೇಸು. ಅನು ಅಂತ ಒಬ್ರು ಅಡ್ಮಿಟ್ ಆಗಿದ್ದಾರೆ. ಯಾವ ವಾರ್ಡ್ ಅಲ್ಲಿ ಇದ್ದಾರೆ? ಒಂದ್ ಸೆಕೆಂಡ್ ಚೆಕ್ ಮಾಡ್ತೀನಿ. ಸಾರಿ ಮ್ಯಾಮ್, ಆ ಹೆಸರಲ್ಲಿ ಯಾರು ಅಡ್ಮಿಟ್ ಆಗಿಲ್ಲ. ಹಲೋ ಅಕ್ಕ, ನಾನು ಶಿವು. ಶಿವು ಎಲ್ಲಿದ್ಯಾ? ನಾನು NRR ಹಾಸ್ಪಿಟಲ್ ಅಲ್ಲಿ ಇದ್ದೀನಿ. ಇಲ್ಲಿ ಅಡ್ಮಿಟ್ ಮಾಡಿಲ್ವಂತೆ. ಹೌದಕ್ಕ, ಅದು ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿತ್ತು. ಅದಕ್ಕೆ ಅರುಣೋದಯ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದೀವಿ. ಅನುಗೇನು ಆಗಿಲ್ಲ ತಾನೆ? ಅಯ್ಯೋ, ಮೊದಲು ನೀನ್ ಬೇಗ ಬಾರಕ್ಕ. ಶಿವು, ನಾನು ಅರುಣೋದಯ ಹಾಸ್ಪಿಟಲ್ ಒಳಗ್ ಬಂದೆ. ಎಲ್ಲಿದ್ಯಾ? ಅಲ್ಲಿ ಯಾಕೆ ಹೋದ್ಯಕ್ಕ? ನಾವು ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಇದ್ದೀವಿ. ಏನ್ ಹೇಳ್ತಾ ಇದ್ಯಾ? ಅಲ್ಲ, ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲ, ಛೇ ಬೋರಿಂಗ್ ಹಾಸ್ಪಿಟಲ್ ಬಂದ್ವಿ. ಕೊನೆಗೆ ಅದನ್ನು ಬೇಡ ಅನ್ಕೊಂಡು BGS ಹಾಸ್ಪಿಟಲ್ ಬಂದಿದ್ವಿ. ಈಗ ಫೋರ್ಟಿಸ್ ಹಾಸ್ಪಿಟಲ್ ಅಲ್ಲಿ ಇದ್ದೀವಕ್ಕ. ಬೇಗ ಬಂದ್ಬಿಡು.